ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ವಿಚಾರ ಹೈಕೋರ್ಟ್ ಸಲಹೆಯಂತೆ ಇವತ್ತು ಸಂಜೆ 5 ಗಂಟೆಗೆ ಎರಡನೇ ಸುತ್ತಿನ ಶಾಂತಿ ಸಭೆ. ಹೈಕೋರ್ಟ್ ಸಲಹೆ ನೀಡಿರೋ ಹಾಗೆ ಇವತ್ತು 5 ಗಂಟೆಗೆ ಸಭೆ ಕರೆಯಲಾಗಿದೆ. ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆ. ಅರ್ಜಿದಾರ ಅಶೋಕ್ ಪಾಟೀಲ್, ಹಿರಿಯ ವಕೀಲರಾದಂಥ ಅರುಣ್ ಶ್ಯಾಮ್, ಎಜಿ ಶಶಿಕಿರಣ್ ಶೆಟ್ಟಿ, ಜಿಲ್ಲಾಡಳಿತದ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಇದಕ್ಕೊಂದು ಪರಿಹಾರ ಏನು, ಹೇಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬಹುದು, ಸೊ ಇದರ ಬಗ್ಗೆ ಈಗ ಚರ್ಚೆ ಮಾಡೋಕ್ಕೆ ಮೊದಲ ಶಾಂತಿ ಸಭೆ ನಡೆದಿತ್ತು, ಅಲ್ಲೇ ಜಿಲ್ಲೆಯಲ್ಲೇ ನಡೆದಿತ್ತು. ಆದರೆ ಅವತ್ತು ಭಾಳಷ್ಟು ಗಲಾಟೆ ಆಯಿತು. ಯಾವುದೇ ರೀತಿಯಾದಂಥ ಒಂದು ಪರಿಹಾರ ಕಾಣಿಸ್ಲಿಲ್ಲ ಅದರಲ್ಲಿ. ಅದಾದ ನಂತರ ಹೈಕೋರ್ಟ್ ಮತ್ತೆ ಆ ಡೇಟನ್ನು ಮುಂದೂಡ್ತು. ನವೆಂಬರ್ 2ಕ್ಕೆ ಏನೋ ಪಥಸಂಚಲನಕ್ಕೆ ಅವಕಾಶವನ್ನು ಕೇಳಿದರು, ಅವತ್ತು ಸಾಧ್ಯ ಆಗಲಿಲ್ಲ. ಸೊ ಈಗ ಅರ್ಜಿದಾರ ಅಶೋಕ್ ಪಾಟೀಲ್, ಹಿರಿಯ ವಕೀಲರಾದಂಥ ಅರುಣ್ ಶ್ಯಾಮ್, ಎಜಿ ಶಶಿಕಿರಣ್ ಶೆಟ್ಟಿ ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಇನ್ನು ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಸುಮಾರು 11 ಸಂಘಟನೆಗಳು ಪರ್ಮಿಷನ್ ಕೇಳಿರೋದು. ಎಲ್ರಿಗೂ ಕೂಡ ಒಂದೇ ದಿನ ಕೊಡಬೇಕು ಅನ್ನೋದು ಕಷ್ಟ ಆಗುತ್ತೆ.